여러분 안녕하십니까? ಎಲ್ಲರಿಗೂ ಕೂಡ ನಮಸ್ಕಾರ. 우리가 지난번에 창세기 1장 20절에 있는 말씀을 나누었습니다. ಕೊನೆ ಭಾಗದಲ್ಲಿ ಆದಿಕಾಂಡ 1ನೇ ಅಧ್ಯಾಯ 20ನೇ ವಚನದ ಬಗ್ಗೆ ಮಾತಾಡಿದೆವು. 우리가 지난번에 창세기 1장 20절에 있는 이야기를 하면서 ಕೊನೆದಾಗಿ ನಾವು ಆದಿಕಾಂಡ 1ನೇ ಅಧ್ಯಾಯ 20ನೇ ವಚನದ ಬಗ್ಗೆ ಮಾತಾಡುವಾಗ 하나님이 천지 창조를 하실 때 거기다 하나님 마음을 실었다고 얘기를 했어요. ನಾವು ಹೇಳಿದೆವು ದೇವರು ಭೂಮಿ ಮತ್ತು ಆಕಾಶವನ್ನುಂಟು ಮಾಡಿದನು, ತನ್ನ ಹೃದಯವನ್ನು ಆತನಲ್ಲಿ ಚೆಲ್ಲಿದನು ಅಂತ. 창세기를 기록하실 때도 역시 하나님의 마음을 거기다 실었다고 ಮತ್ತೆ 얘기했어요. ನಾವು ಕೂಡ ಅದೇ ರೀತಿಯಾಗಿ ಹೇಳಿದ್ವಿ, ಆತನು ಆದಿಕಾಂಡ ಪುಸ್ತಕ ಬರೆದಾಗ ಆತನು ತನ್ನ ಹೃದಯವನ್ನು ಇಟ್ಟನು ಅಂತ. 오늘도 먼저 성경 말씀을 읽겠습니다. ಮತ್ತೆ ಇನ್ನೊಂದು ಸಾರಿ ವಾಕ್ಯವನ್ನು ಓದಿಕೊಂಡು ಪ್ರಾರಂಭಿಸೋಣ. 1장 20절입니다. 1ನೇ ಅಧ್ಯಾಯ 20ನೇ ವಚನ. 하나님이 가라사대 물들은 생물로 번성케 하라. 땅 위에 하늘에는 궁창에는 새가 나르라 하시고 ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳನ್ನು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು. 하나님 큰 물고기와 물에서 번성해 움직이는 모든 생물을 그 종류대로 날개는 모든 새를 그 종류대로 창조하시니 하나님의 보시기에 ಹೀಗೆ ದೇವರು ಮಹಾಜಲಚರಗಳನ್ನು ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿ ಅನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. 하나님은 천지를 창조하실 때 ಯಾವಾಗ ದೇವರು ಭೂಮಿಯನ್ನು ಆಕಾಶವನ್ನುಂಟು ಮಾಡಿದನೋ 그 이제 그냥 천지만을 창조하신 게 아니었어요. ಆತನು ಸುಮ್ಮನೆ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಲಿಲ್ಲ. 지난번에 말씀드렸듯이 하나님 천지를 창조하시기 그 전에 ನಾನು ಕೊನೆ ಸಾರಿ ಹೇಳಿದಾಗ ಆತನು ಭೂಮಿಯನ್ನು ಉಂಟು ಮಾಡೋದಕ್ಕಿಂತ ಮುಂಚೆ 하나님이 그 마음에 우리가 있었다는 것이죠. ದೇವರ ಒಳಗೆ ನಾವಿದ್ದೆವು, ದೇವರ ಹೃದಯದೊಳಗೆ ನಾವು ಇದ್ದೆವು. 물론 여러분 그때 우리는 세상에 태어나질 않았습니다. ಹೌದು, ಆ ಒಂದು ಸಮಯದಲ್ಲಿ ನಾವು ಈ ಪ್ರಪಂಚದಲ್ಲಿ ಹುಟ್ಟಿರಲಿಲ್ಲ ಇನ್ನ. 근데 예배소서에 보면은 창세 전에 그리스도 안에서 우리를 택했다 하고 얘기해요. ಎಫೆಸ ಪತ್ರಿಕೆಯಲ್ಲಿ ಹೇಳುತ್ತೆ, ಆತನು ಸೃಷ್ಟಿಗಿಂತ ಮುಂಚೆಲೆ ನಮ್ಮನ್ನು ಆರಿಗಳಿಗೆ ಕರೆದಿದ್ದನು ಅಂತ. ಆತನ ಒಳಗೆ 창세 전에 그리스도 안에서 이미 하나님 마음 안에 우리가 있었습니다. ದೇವರು ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ದೇವರ ಹೃದಯದಲ್ಲಿ ನಾವಿದ್ದೇವೆ. 예수님이 이 세상에 태어난 것은 지금 2000년 전이지만 ಯೇಸು ಈ ಲೋಕಕ್ಕೆ ಹುಟ್ಟಿದ ಅದು 2000 ವರ್ಷಗಳಾಯಿತು. 말씀에 보면 창세 전에 예수님이 존재했다고 해요. ಸತ್ಯವೇದ ಹೇಳುತ್ತದೆ ಆತನು ಸೃಷ್ಟಿಗಿಂತ ಮುಂಚೆಲೆ ಇದ್ದನು ಅಂತ. 그 하나님이 몸을 입고 인간의 나타난 것이 2000년 전에 오신 예수님입니다. ಆ ಒಂದು ದೇವರು ಮನುಷ್ಯರ ಒಂದು ಶರೀರವನ್ನು ಹಾಕಿಕೊಂಡು ಈ ಭೂಮಿಗೆ ಬಂದನು 2000 ವರ್ಷದ ಹಿಂದೆ. 그래서 그 예수님이 우리를 만드셨다고 성경 기록되어 있습니다. ದೇವರ ವಾಕ್ಯ ಹೇಳ್ತದೆ, ಆ ಒಂದು ಯೇಸು ನಮ್ಮನ್ನು ಮಾಡಿದನು ಅಂತ. 그렇기 때문에 하나님은 천지를 창조하실 때 그냥 생각나는 대로 만드신 게 아니었어요. ಒಂದು ದೇವರು ಭೂಮಿಯನ್ನು ಆಕಾಶ ಉಂಟು ಮಾಡಿದನು, ಆತನು ಸುಮ್ಮನೆ ಮಾಡಲಿಲ್ಲ. 천지를 창조하시기 전에 이미 하나님 마음 안에 그리스도가 있었고 ದೇವರು ಭೂಮಿಯನ್ನು ಆಕಾಶ ಉಂಟು ಮಾಡೋದಕ್ಕಿಂತ ಮುಂಚೆ ದೇವರ ಹೃದಯದಲ್ಲಿ ಯೇಸು ಸ್ವಾಮಿ ಇದ್ದಾನೆ. 그리스도 안에 우리가 존재했습니다. ಕ್ರೈಸ್ತನೊಳಗೆ ನಾವಿದ್ದೇವೆ. 이제 하나님의 마음 안에 있는 그것을 이제 하나님은 창조를 통해 나타내신 것입니다. ಅದು ಆತನ ಹೃದಯದಲ್ಲಿ ಇತ್ತು, ಆತನ ಸೃಷ್ಟಿ ಮೂಲಕ ಅದನ್ನು ತೋರಿಸಿದನು. 음악가는 음악을 통해 자기 마음을 표현하고 ಹಾಡುಗಾರರು ತಮ್ಮ ಹಾಡುಗಳ ಮೂಲಕ ಅವರ ಹೃದಯವನ್ನು ವ್ಯಕ್ತಪಡಿಸುತ್ತಾರೆ. 시인은 시를 통해 자기 마음을 표현하고 ಕವಿಗಳು ಕವನದ ಮೂಲಕ ಅವರ ಹೃದಯವನ್ನು ತೋರಿಸುತ್ತಾರೆ. 화가는 그림을 통해 자기 마음을 표현합니다. ಕಲಾವಿದರು ತಮ್ಮ ಕಲೆಯ ಮೂಲಕ ಅವರ ಹೃದಯವನ್ನು ವ್ಯಕ್ತಪಡಿಸುತ್ತಾರೆ. 하나님은 음악가나 화가나 시인이 아닌 천지를 창조하시는 분이기 때문에 그 창조 속에 하나님의 마음을 담았습니다. ಯಾಕೆಂದ್ರೆ ದೇವರು ಹಾಡುಗಾರನಲ್ಲ, ಕವನಗಾರನಲ್ಲ, ದೇವರು ಏನು ಕಲಾವಿದನಲ್ಲ, ದೇವರು ಒಬ್ಬ ದೇವರು. ಆತನು ಸೃಷ್ಟಿಯ ಮೂಲಕ ತನ್ನ ಹೃದಯವನ್ನು ವ್ಯಕ್ತಪಡಿಸಿದನು. 하나님이 넷째 날에 해와 달과 별들을 만드셨습니다. ದೇವರು 4ನೇ ದಿನದಲ್ಲಿ ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು ಉಂಟು ಮಾಡಿದನು. 그 5째 날에 하나님은 공중의 새와 바다의 물고기를 만들었다. ದೇವರು 5ನೇ ದಿನದಲ್ಲಿ ಪಕ್ಷಿಗಳನ್ನು ಮತ್ತೆ ಜಂತುಗಳನ್ನು ನೀರಿನಲ್ಲಿ ಉಂಟು ಮಾಡಿದನು. 물론 여러분 잘 아시겠지만 성경에 나타난 모든 숫자에 하나님의 뜻이 있다는 거 아시죠? ನಿಮ್ಗೆಲ್ಲರೂ ಕೂಡ ಗೊತ್ತು ಬೈಬಲ್ ಸತ್ಯವೇದವಂತ ಸಂಖ್ಯೆಗಳ ಬಗ್ಗೆ ಅದರ ಅರ್ಥ. 여러분 성경에 나타나는 4라고 하는 숫자는 고난을 나타내요. ದೇವರ ವಾಕ್ಯದಲ್ಲಿ 4ನೇ ಅಧ್ಯಾಯ ಏನು ತೋರಿಸುತ್ತಂದರೆ ಬಳಲಿಕೆಯನ್ನು ತೋರಿಸುತ್ತದೆ. 여러분 그 성경에 고난이 나타날 때 항상 4라는 숫자가 ಯಾವೆಲ್ಲ ಕೂಡ 등장해요. ಸತ್ಯವೇದದಲ್ಲಿ ನೋವು ಅಂತ ತೋರಿಸುತ್ತೋ ಅಲ್ಲಿ 4ನೇ ಒಂದು ಸಂಖ್ಯೆಯನ್ನು ತೋರಿಸುತ್ತದೆ. 예수님께서 40일 동안 광야에서 금식하셨다고 그래요. ನೋಡ್ತೇವೆ ಯೇಸು ಅಡವಿಯಲ್ಲಿ 40 ದಿನ ಉಪವಾಸ ಮಾಡಿದನು ಅಂತ. 이스라엘 백성들이 40년 동안 광야에서 살았어요. ಇಸ್ರಾಯೇಲ್ ಎಲ್ಲರೂ ಕೂಡ 40 ವರ್ಷಗಳ ಕಾಲ ಅಡವಿಯಲ್ಲಿದ್ದರು. 그래서 하나님은 고난을 나타낼 때만 항상 4라는 숫자를 쓰셨어요. ಅವನು ವ್ಯಕ್ತಪಡಿಸುತ್ತಾನೋ ಆ 4ನೇ ಸಂಖ್ಯೆಯನ್ನು ವ್ಯಕ್ತಪಡಿಸುತ್ತಾನೆ. 이제 5라고 하는 숫자는 5ನೇ ಸಂಖ್ಯೆ 5 하나님이 은혜를 나타낼 때 항상
5라는 숫자를 썼습니다. ಯಾವಾಗೆಲ್ಲ ಕೂಡ ದೇವರು ಕೃಪೆಯನ್ನು ವ್ಯಕ್ತಪಡಿಸುತ್ತಾನೋ ಆತನು ಸಂಖ್ಯೆ 5ನ್ನು 은혜라고 하는 ಉಪಯೋಗಿಸುತ್ತಾನೆ. 것은 어떤 것이 대가를 통해 주지 않고 그냥 값없이 주는 걸 은혜라고 그래요. ಕೃಪೆ ಅನ್ನೋದು ಯಾವುದೋ ಒಂದು ಕೆಲಸದಿಂದ ಕೊಡೋದಲ್ಲ, ಉಚಿತವಾಗಿ ಕೊಡುವುದು. 그렇기 때문에 하나님은 어떤 대가가 없이 값없이 우리를 주길 원하시는데 ದೇವರು ಕೂಡ ನಮಗೆ ಉಚಿತವಾಗಿ ಕೊಡಬೇಕಂತ ಹೇಳಿದಾನೆ, ಯಾವುದೇ ಕೆಲಸಗಳಿಲ್ಲದೆ. 그때마다 하나님은 은혜를 나타낼 때 5라는 수로 나타냈다. ಪ್ರತಿ ಸಾರಿ ಕೂಡ ದೇವರು ಕೃಪೆಯನ್ನು ಕೊಡುವಾಗ ಆತನು ಸಂಖ್ಯೆ 5ನ್ನು 여러분 ಉಪಯೋಗಿಸುತ್ತಾನೆ. 오순절날 그 예루살렘에서 성령을 선물로 받았습니다. ಪಂಚಶತಮ ದಿನದಲ್ಲಿ ದೇವರು ಪವಿತ್ರಾತ್ಮನ ವರನಾಗಿ ಕೊಟ್ಟನು. 그들이 오순절날 성령을 선물로 받은 건 그들이 뭐 노력했거나 수고했거나 기도해서가 아니라 문제가 그들 은혜로 값 없이 받은 ಪಂಚಶತಮ ದಿನದಲ್ಲಿ ಅವರೆಲ್ಲರೂ ಕೂಡ ಪವಿತ್ರಾತ್ಮನವನ್ನು ವರವನ್ನು ಹೊಂದಿಕೊಂಡರು, ಉಚಿತವಾಗಿ ಕೃಪೆಯ ಮೂಲಕ, ಅವರ ಯಾವುದೇ ಒಂದು ಕೆಲಸಗಳಿಂದ ಅಲ್ಲ. 여러분 그래서 우리가 여기 나오는 다섯째 날이라는 것도 역시 은혜를 가리키는 거죠. ಇಲ್ಲಿ ಕೂಡ 5ನೇ ದಿನ ಕೃಪೆಯನ್ನು ತೋರಿಸುತ್ತದೆ. 물론 6이라는 숫자는 인간을 나타냅니다. ಹೌದು, 6ನೇ ಸಂಖ್ಯೆ ಮನುಷ್ಯನನ್ನು ಪ್ರತಿನಿಧಿಸುತ್ತದೆ. 여러분 하나님은 인간한테 항상 6이라는 숫자를 썼습니다. ಯಾವಾಗ ದೇವರು ಮನುಷ್ಯನನ್ನು ವ್ಯಕ್ತಪಡಿಸಬೇಕೆಂದಿರ್ತಾನೋ ಆಗ ಆತನ ಸಂಖ್ಯೆ 6ನ್ನು ಉಪಯೋಗಿಸುತ್ತಾನೆ. 하나님은 6째 날에 만들었습니다. ದೇವರು ಮನುಷ್ಯನನ್ನು 6ನೇ ದಿನದಲ್ಲಿ ಸೃಷ್ಟಿ ಮಾಡಿದನು. 그리고 7이라는 숫자는 완전한 숫자, 완전한 숫자지요. 7ನೇ ಒಂದು ಸಂಖ್ಯೆ, ಅದು ಪರಿಪೂರ್ಣತೆ ಒಂದು ಸಂಖ್ಯೆ. 여러분 그렇기 때문에 이런 모든 숫자에 하나님 뜻을 실었는데 ಅದಕ್ಕೋಸ್ಕರ ಪ್ರತಿಯೊಂದು ಸಂಖ್ಯೆಗೆ ಅದಕ್ಕೆಲ್ಲ ಅರ್ಥ ಇದೆ. 자 여기에 보면은 하나님이 다섯째 날에 가는 게 있어요. ಇಲ್ಲಿ ಹೇಳುತ್ತೆ 5ನೇ ದಿನದಲ್ಲಿ ದೇವರು. 다섯째 날은 하나님의 은혜를 가리켜 말하는 거예요. 5ನೇ ದಿನ ಏನ್ ತೋರಿಸುತ್ತೆ? ದೇವರ ಒಂದು ಕೃಪೆಯನ್ನು ತೋರಿಸುತ್ತೆ. 여러분 하나님 다섯째 날에 공중에 새를 만들고 물고기를 만들었다. ದೇವರು 5ನೇ ದಿನದಲ್ಲಿ ಅಂತರಿಕ್ಷ ಹಾರಾಡುವ ಪಕ್ಷಿಗಳನ್ನು ಮತ್ತೆ ನೀರಿನಲ್ಲಿ ಹರಿದಾಡುವ ಜಲಜಂತುಗಳನ್ನು ದೇವರು ಉಂಟು ಮಾಡಿದನು. 공중의 새와 물고기는 바로 뭘 가지면 오늘 교회를 가리키고 있습니다. ಯಾಕೆಂದ್ರೆ ಆ ಒಂದು ನೀರಿನಲ್ಲಿರುವಂತಹ ಮೀನುಗಳು ಮತ್ತೆ ಆಕಾಶದಲ್ಲಿರುವಂತಹ ಹಕ್ಕಿಗಳು ಏನ್ ಪ್ರತಿನಿಧಿಸುತ್ತೆ ಅಂತ ಹೇಳಿದ್ರೆ ಸಭೆಯಲ್ಲಿರುವಂತಹ ಜನರನ್ನು. 여러분 세상에 다른 건 어떤 수고와 노력에서 이루어지지만 ಲೋಕದಲ್ಲಿರುವಂತಹ ಎಲ್ಲಾ ಸಂಗತಿಗಳೆಲ್ಲವೂ ಕೂಡ ಕಷ್ಟಪಟ್ಟು ಕೆಲಸದಿಂದ ಎಲ್ಲ ಕೂಡ ಮಾಡಲ್ಪಟ್ಟಿರುತ್ತದೆ. 교회는 수고나 노력으로 형성된 게 아닙니다. ಆದ್ರೆ ಸಭೆ ಯಾವುದೇ ಒಂದು ಕೆಲಸದಿಂದಾಗಲಿ ಯಾವುದೇ ಒಂದು ಪ್ರಯತ್ನದಿಂದಾಗಲಿ ಆಗಲಿ ಮಾಡಲ್ಪಡುವುದಿಲ್ಲ. 교회는 어떤 대가를 지불해서 만들어진 게 교회가 ಸಭೆ 아니라 ಯಾವುದೋ ಒಂದು ಏನೋ ಕೊಡ್ತೀವಂತ ಏನೋ ಒಂದು ಕೊಟ್ಟೋದ್ರಿಂದ ಅದು ಸಭೆ ಕಟ್ಟಲ್ಪಡುವುದಿಲ್ಲ. 그 단순하게 하나님의 은혜로 만들어진 ಸಭೆಯು ಸರಳವಾಗಿ ಸುಂದರವಾಗಿ ದೇವರ ಕೃಪೆಯಿಂದ ಮಾಡಲ್ಪಟ್ಟಿದೆ. 교회가 형성된 우리는 옛날에 다 더러운 죄인이었습니다. ಸಭೆಗಿನ ಮುಂಚೆ ನಾವೆಲ್ಲರೂ ಕೂಡ ಹೊಲಸು ಕಳಕು ಮನುಷ್ಯರು. 우리 더러운 죄인이 어떻게 귀한 하나님의 교회에 들어갈 수가 ಹೇಗೆ 있습니까? ತಾನೇ ಒಂದು ಹೊಲಸು ಮನುಷ್ಯ ಒಂದು ದೇವರ ಒಂದು ಅಮೂಲ್ಯವಾದ ದೇವಾಲಯ ಪ್ರವೇಶ ಮಾಡಕ್ಕೆ ಸಾಧ್ಯ? 예배소설을 읽어보면 ಯಾವಾಗ ಎಫೆಸ ಪುಸ್ತಕ ನಾವು ಓದುತ್ತೇವೋ 교회에 대한 이야기를 하고 있는데 ಅದು ಸಭೆ ಬಗ್ಗೆ ಮಾತಾಡುತ್ತದೆ. 특히 예배소 2장은 말해 너희 허물과 죄로 죽은 너희를 살리셨다고 말해. ಎಫೆಸ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಹೇಳುತ್ತದೆ, ನೀವು ಸತ್ತವರಾಗಿದ್ದು ಮತ್ತೆ ಅಪರಾಧಗಳಿಂದ ಸತ್ತವರಾಗಿದ್ದರು ನಿಮ್ಮನ್ನು ಸಹ ಬದುಕಿಸಿದನು ಅಂತ. 2장 2절에 보면 그때 너희가 그 가운데 생활 이 세상 풍속을 쫓았고 ಹೇಳಿದಾಗೆಲ್ಲ ಕೂಡ ಇನ್ನು ಲೋಕವನ್ನು ಹಿಂಬಾಲಿಸಿರಿ ಅಂತ ಹೇಳುತ್ತೆ. 그리고 공중의 권세 잡은 자를 따라 ಮತ್ತೆ ವಾಯುಮಂಡಲದಲ್ಲಿ ಇರುವಂತ ಅಧಿಕಾರದೊಂದಿಗೆ ನೀವು ನಡೆದುಕೊಂಡಿರಿ. 그 전에 우리도 다 그 가운데 생활 우리 육체와 마음에 원하는 것을 하여 ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರದ ಭಾವ ಆಶೆಗಳ ಅಧೀನರಾದೆವು. 다른 이들 같이 본질상 진노의 자녀였다고 성경은 이야기합니다. ಸ್ವಾಭಾವಿಕವಾಗಿ ಕೂಡ ಕೋಪಕ್ಕ ಮಕ್ಕಳಾದೆವು, ಮತ್ತೆ ಅವೇದಿದ್ವಿ ಆತ್ಮಕ್ಕೆ ನಾವು ಮಕ್ಕಳಾದೆವು. 이것이 예배소서에서 우리 옛날 모양입니다. ಎಫೆಸ ನಮ್ಮ ಒಂದು ಪೂರ್ವ ಕಾಲದ ಬಗ್ಗೆ ಮಾತಾಡುತ್ತಾ ಇದೆ. 그 다음에 그 뒤에 좀 어떻게 나오냐면 ಅದಾದ್ಮೇಲೆ ಏನ್ ಹೇಳುತ್ತದೆ? 우리는 본질상 진노의 자녀였는데 ನಾವು ಸ್ವಾಭಾವಿಕ ಕೂಡ ಆ ಒಂದು ಕೋಪಕ್ಕೆ ಗುರಿಯಾಗಿದ್ದ ಒಂದು ಮಕ್ಕಳು ನಾವು. 긍휼에 풍성하신 하나님이 ಆದ್ರೆ ದೇವರು ತನ್ನ ಒಂದು ಕೃಪೆಯ ಮೂಲಕ ಕರುಣೆ ಮೂಲಕ 우리를 사는 그 큰 사랑을 인하여 ಆತನ ಪ್ರೀತಿಯಿಂದ ಎಲ್ಲಿ ನಮ್ಮನ್ನು ಪ್ರೀತಿದನೋ 허물로 죽은 우리를 그리스도와 함께 살리셨고 ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ಸತ್ತರಾಗಿದ್ದನು ಆತನು ಬದುಕಿಸಿದನು. 또 함께 일으키다 그리스도 안에서 하늘에 앉히시냐고 ಆತನು 말해요. ನಮ್ಮನ್ನೆಲ್ಲರೂ ಕೂಡ ಯೇಸು ಕ್ರಿಸ್ತನ ಮೂಲಕ ಎಬ್ಬಿಸಿ ಆತನು ಪರಲೋಕದಲ್ಲಿ 물론 ಕೂತುಕೊಂಡನು. 예배소서는 교회에 관한 이야기입니다. ಎಫೆಸ ಹೌದು ಸಭೆ ಕುರಿತು ಮಾತಾಡುತ್ತದೆ. 여러분 그들이 근처 하나님 진노의 자녀였던 그들이 ಯಾರು ಆ ಒಂದು ಕೋಪಕ್ಕೆ ಗುರಿಯಾಗಿದ್ದಂತ ಮಕ್ಕಳು 여러분 어떻게 하나님 예수 그리스도와 함께 하늘에 앉게 되느냐는 ಹೇಗೆ ತಾನೇ ಅವರೆಲ್ಲರೂ ಕೂಡ ಪರಲೋಕದಲ್ಲಿ ಯೇಸು ಕ್ರಿಸ್ತನಲ್ಲಿ ಕೂತುಕೊಳ್ಳುತ್ತಾರೆ. 진노를 당하고 멸망을 당해야 할 그들이 ಅವರೆಲ್ಲ ಕೂಡ ನಾಶವಾಗಬೇಕಾಗಿತ್ತು, ಅವರೆಲ್ಲರೂ ಕೂಡ ಸಾಯಬೇಕಾಗಿತ್ತು. 어떻게 그리스도와 함께 그 영광스러운 하늘나라에 앉을 수가 있겠느냐. ಅವ್ರು ಹೇಗೆ ತಾನೇ ಯೇಸು ಕ್ರಿಸ್ತನ ಮಹಿಮೆಯುಳ್ಳ ಪದವಿಯಲ್ಲಿ ಅವರು ಪಕ್ಕದಲ್ಲಿ ಕೂತುಕೊಳ್ಳುತ್ತಾರೆ. 영원한 저주를 받아 지옥 불
속에서 고통을 해야 할 그들이 ಅವರೆಲ್ಲರೂ ಕೂಡ ನಿತ್ಯ ನಾಶದಲ್ಲಿ ಮತ್ತೆ ನರಕದಲ್ಲಿ ಸಾಯಬೇಕಾದರು ಅವರು 무슨 일을 해서 그리스도와 함께 하늘의 영광스러운 자리에 앉을 수가 있습니까? ಅವರೇನು ಕೂಡ ಮಾಡಿದ್ರು ಯೇಸುವಿನ ಕ್ರಿಸ್ತನ ಪದವಿಯಲ್ಲಿ ಮಹಿಮೆಯುಳ್ಳ ಪದವಿಯಲ್ಲಿ ಪರಲೋಕದಲ್ಲಿ ಕೂತುಕೊಳ್ಳುವಂತೆ 그건 그들이 뭘 한 것이야 단순한 은혜로만 그게 ಅದೇನೋ ಅವರು ಮಾಡಿದಂತಲ್ಲ ಆದ್ರೆ ಪರಿಶುದ್ಧವಾದ ಪವಿತ್ರವಾದ ದೇವರ ಒಂದು ಕೃಪೆಯಿಂದ ಮೂಲಕ 하나님이 ದೇವರು ತನ್ನ ಕೃಪಾತಿಶಯದ ಮೂಲಕ 우리를 사는 그 큰 사랑을 인하여 ಆತನ ಪ್ರೀತಿಯ ಮೂಲಕ ಆತನ ನಮ್ಮ ಎಲ್ಲಿ ಪ್ರೀತಿಸಿದನು ಅಲ್ಲಿಂದ 죽은 우리를 그리스도와 함께 살리셨다고 성경은 ಅಲ್ಲಿ ಹೇಳುತ್ತದೆ ನಾವೆಲ್ಲರೂ ಕೂಡ ಸತ್ತವರಾಗಿದ್ದ ನಮ್ಮನ್ನೆಲ್ಲರೂ ಕೂಡ ಆತನು 그건 ಬದುಕಿಸಿದನು 정말 ಅಂತ 놀라운 사실이 아닐 수가 없습니다. ನಿಜವೂ ಕೂಡ ಅದ್ಭುತವಾದ ಸಂಗತಿ ಇದು 그 돼지 우리의 더러운 지엄열매 먹던 탕자가 ಆ ಎರಡನೇ ಮಗ ಹಂದಿ ಇರುವಂತ ಜಾಗದಲ್ಲಿ ಆತನು ಹಂದಿ ತಿನ್ನು ಊಟನು ಮಾಡುತ್ತಿದ್ದಾನೆ 해가지고 아버지 집에 제일 좋은 옷을 입고 가락지를 끼고 살진 손을 ಆತನು ಏನು ತಾನೇ ಮಾಡಿದ ತಂದೆ ಬೆಳಗ್ಗೆ ಬಂದಾಗ ಆತನ ಮೈಗೆ ನಿಲುವಂಗಿಯನ್ನು ಉಡಿಸಿದರು ಬೆರಳಿಗೆ ಉಂಗುರವನ್ನು ತೊಡಿಸಿದರು ಕಾಲಿಗೆ ಜೋಡನ್ನು ಮಿಡಿಸಿದರು ಮತ್ತೆ ಕೊಬ್ಬಿದ ಪಶುವನ್ನು ಕೊಂದರು 해서 되어진 거예요. ಆತನು ಏನು ಕೂಡ ಮಾಡಲಿಲ್ಲ ಆತನಿಂದ ಏನು ಕೂಡ ಮಾಡದರಿಂದ 그가 뭘 잘했기 때문에 어제와 오늘이 변화가 온 건 아니라는 거예요. ಆದ್ರೆ ಕೃಪೆ ಮತ್ತೆ ಬದಲಾವಣೆ ಆತನ ಮೇಲೆ ಬಂತು ಆತನು ಏನು ಕೂಡ ಮಾಡಲಿಲ್ಲ 여러분 돼지우리에서 아버지의 아들의 신분으로 신분이 바뀌는 거나 환경이 바뀌는 거나 그 삶이 바뀌는 그 모두가 자기에게 있는 것이 아니라 ಆತನ ಪರಿಸ್ಥಿತಿ ಎಲ್ಲ ಕೂಡ ಬದಲಾಯಿತು ಹಂದಿ ಒಂದು ಜಾಗದಿಂದ ತಂದೆ ಮನೆಗೆ ಹೋದನು ಮತ್ತೆ ಆತನ ವ್ಯಕ್ತಿತ್ವ ಕೂಡ ಬದಲಾಯಿತು ಒಂದು ಹಂದಿ ಒಂದು ಜಾಗದಿಂದ ತಂದೆ ಮನೆಗೆ ಹೋದನು ಮತ್ತೆ ಆತನ ಪರಿಸ್ಥಿತಿ ಕೂಡ ಒಂದು ಬದಲಾಯಿತು ಆತನ ತಂದೆ ಮನೆಗೆ ಹೋದನು ಆತನ ಏನು ಕೂಡ ಮಾಡಲಿಲ್ಲ ಅಲ್ಲಿ ಎಲ್ಲವೂ ಕೂಡ ತಂದೆಗಿತ್ತು 그리스도와 함께 하늘의 잔치에 앉아서 정말 함께 누리는 것은 우리가 뭘 해서 되어진 것이 아니라 하나님의 은혜로 ನಾವು ನಿತ್ಯದಲ್ಲೆಲ್ಲರೂ ಕೂಡ ನರಕದಲ್ಲಿ ನಾಶವಾಗಬೇಕಾಗಿತ್ತು ಆದ್ರೆ ನಿಜವಾಗಿ ಕೂಡ ನೋಡುವಾಗ ದೇವರು ನಮ್ಮನ್ನಿ ಆತನ ಪ್ರೀತಿಯ ಮೂಲಕ ಆತನ ಕೃಪೆಯಿಂದ ದೇವರು ನಮ್ಮನ್ನು ಪರಲೋಕದಲ್ಲಿ ಕೂರಿಸಿದ್ದಾನೆ ನಾವೇನು ಕೂಡ ಮಾಡಲಿಲ್ಲ ಆತನು ಮಾಡಿದ್ದಾನೆ ನಮಗೋಸ್ಕರ 양문 곁으로 올라가셨을 때 ಯಾವಾಗ ಯೇಸು ಕುರಿ ಅಗಸಲೆ ಬಾಗಿಲಿನ ಹತ್ರ ಹೋದನು ಯೆರೂಸಲೇಮಿನ ಹತ್ರ 거기에 그 베데스다 연못이 있었습니다. ಅಲ್ಲಿ ಒಂದು ಬೆತೆಸ್ದ ಅಂತ ಕೊಳ ಇತ್ತು 여러분 그 베데스다 연못에 행각이 5개가 있었다고 말해요. ಅಲ್ಲಿ ಹೇಳುತ್ತೆ ಬೆತೆಸ್ದ ಕೊಳದ ಹತ್ರ 5 ಮಂಟಪಗಳಿತ್ತು ಅಂತ 여러분 행각이 5개가 있다면 거기에 은혜를 베푸는 장소임을 말하고 있어요. 5 ಮಂಟಪಗಳಂತ ಹೇಳಿದ್ರೆ ಅಲ್ಲಿ ಕೃಪೆನು ಕೊಡಲ್ಪಟ್ಟಂತ ಜಾಗ ಅದು 여러분 거기에 5라는 숫자가 있지 않습니까? 5 ಸಂಖ್ಯೆ ಇದೆ ಅಲ್ವಾ ಅಲ್ಲಿ 그 5라는 숫자는 하나님의 은혜를 기억하게 하도록 하기 위해서 만들어진 숫자죠. ಸಂಖ್ಯೆ 5 ಮಾಡಲ್ಪಟ್ಟಿದ್ದು ಯಾಕಂತ ಹೇಳಿದ್ರೆ ಅವರು ಕೃಪೆ ನೆನೆಸಿಕೊಳ್ಳೋದಕ್ಕೋಸ್ಕರ 그들은 왜 행각을 5개를 만들었어요? ಯಾಕೆ ಅವರು 5 ಮಂಟಪಗಳನ್ನು ಮಾಡಿದರು 여러분 그 5개를 만든 이유는 하나님의 은혜를 기억하기 위하여. ಅವರು 5 ಮಂಟಪ ಮಾಡೋದಿದ್ರೆ ಯಾಕಂದ್ರೆ ದೇವರ ಕೃಪೆ ನೆನೆಸಿಕೊಳ್ಳೋದಕ್ಕೋಸ್ಕರ 그러면 은혜를 기하고 은혜를 내 것으로 누리도록 하기 위하여 5개의 행각을 만들었어요. ದೇವರ ಒಂದು ಕೃಪೆಯನ್ನು ಹೊಂದಿಕೊಳ್ಳೋದಕ್ಕೋಸ್ಕರ ಮತ್ತೆ ದೇವರ ಒಂದು ಕೃಪೆಯನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಅವರು 5 ಮಂಟಪಗಳನ್ನು ಮಾಡಿದರು 여러분들은 그 은혜에 관심이 없어요. ಆದ್ರೆ ಅನೇಕ ಜನ ಅದರ ಬಗ್ಗೆ ಕಾಳಜಿ ವಹಿಸುವುದೇ ಇಲ್ಲ ಕೃಪೆ ಬಗ್ಗೆ 그 천사가 하늘에 내려와서 물을 동하게 했다고 ಅವರು 말합니다. ಹೇಳುತ್ತಾರೆ ಅಲ್ಲಿಂದ ದೂತ ಬಂದು ನೀರನ್ನು ಅಲ್ಲಾಡಿಸುತ್ತಾನೆ ಅಂತ 여러분 그 천사는 불행하게도 예수님을 함께하는 천사가 아니었어요. ದುರಾದೃಷ್ಟ ಅಂತ ಹೇಳಿದ್ರೆ ಆ ದೇವದೂತ ಯೇಸುವಿನೊಂದಿಗೆ 그 ಅಲ್ಲ ಇರೋದು 천사는 하나님의 은혜로 말미암아 정말 그 은혜를 베푸는 그가 반대되는 일을 했어요. ಆ ಒಂದು ದೂತ ಏನು ಮಾಡುತ್ತಿದ್ದ ದೇವರು ಕೊಡುತ್ತಿದ್ದ ಅದು ಕೃಪೆಗೆ ವಿರುದ್ಧವಾಗಿ ಮಾಡುತ್ತಿತ್ತು 그것은 뭐냐면 천사가 물을 동하게 할 때 ಏನ್ ಮಾಡ್ತಂತ ಹೇಳಿದ್ರೆ ಆ ದೂತ ಬಂದು ನೀರನ್ನು ಅಲ್ಲಾಡಿಸುತ್ತಿದ್ದನು 먼저 들어간 자는 무슨 병이든 낫게 된다는 것이죠. ಮೊದಲೇ ಯಾರು ಹೋಗುತ್ತಾರ ನೀರಲ್ಲಿ ಆತನ ಯಾವುದೇ ರೋಗ ಕುಡಿದ್ರು ಕೂಡ ವಾಸಿ ಆಗುತ್ತಿತ್ತು 다른 사람보다 먼저 물에 동할 때 들어가려고 하면 ಯಾವಾಗ ಆತನ ನೀರೊಳಗೆ ಹೋಗುತ್ತಾನೋ ಆ ನೀರು ಅಲ್ಲಾಡುವಾಗ ಯಾರನ್ನು ಹೋಗೋದಕ್ಕಿಂತ ಮುಂಚೆ 동하는 걸 딴 사람이 보지 못하는 볼 수 있는 능력을 ಆ 지녀야 돼. ಮನುಷ್ಯನಿಗೆ ಸಾಮರ್ಥ್ಯ ಇರಬೇಕು ಯಾರು ಕೂಡ ನೋಡದಂತೆ ಆ ಒಂದು ನೀರನ್ನು ಅಲ್ಲಾಡಿಸುವುದನ್ನು ಕಣ್ಣಿಗೆ 딴 ಕಾಣಬೇಕು 사람도 더 빨리 들어가려고 하는 능력이 ಆತನಿಗೆ 있어야 ಒಂದು ಸಾಮರ್ಥ್ಯ ಇರಬೇಕು ಎಲ್ಲರಿಗಿಂತ ಮುಂಚೆ ಹೋಗಲಿಕ್ಕೆ ಅಂತ ಸಾಮರ್ಥ್ಯ ಇರಬೇಕು 여러분 ನೀರೊಳಗೆ 거기는 ಇಳಿಯೋದಕ್ಕೋಸ್ಕರ 은혜가 없는 곳입니다. ಆ ಒಂದು ಜಾಗ ಯಾವುದೇ ಕೂಡ ಕೃಪೆ ಇಲ್ಲದೆ 여러분 베데스다 연못가에 놀라운 일이 ಆ 일어나고 있어요. ಬೆತೆಸ್ದ ಕೊಳದಲ್ಲಿ ಒಂದು ಅದ್ಭುತವಾದ ಸಂಗತಿ ನಡೆಯಿತು 바로 옆에 행각 5은 은혜를 말하고 있지만 ಅಲ್ಲಿ ಪಕ್ಕದಲ್ಲಿ ನೋಡ್ತೇವೆ 5 ಮಂಟಗಳು ಅದು ಕೃಪೆಯನ್ನು ತೋರಿಸುತ್ತದೆ 바로 옆에 그 연못 안에는 은혜와 전혀 반대는 우리 어떤 능력의 여하를 말해주는 그런 이제 천사가 물을 동하게 하는 일을 하고 ಅದಾದ ಮೇಲೆ ಯಾರ ಪಕ್ಕದಲ್ಲಿ ಕೊಳ ಇದೆ ಅವೆಲ್ಲವೂ ಕೂಡ ಸಂಗತಿಗಳು ಕೂಡ ಕೃಪೆಗೆ ವಿರುದ್ಧವಾಗಿದೆ ಎಲ್ಲ ಕೂಡ ಕೆಲಸಕ್ಕೆ ಇದೆ ಅವೆಲ್ಲವೂ ಕೂಡ 있는 사람들은 어디로 가겠습니까? 천사가 물을 동할 때 글로 뛰어들 그쪽으로 ಯಾರೆಲ್ಲ ಕೂಡ ಸಾಮರ್ಥ್ಯ ಇತ್ತು ಜನರು ಏನೇನು ಕೂಡ ಮಾಡ್ತಿದ್ರು ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಪ್ರಯತ್ನ ಮಾಡ್ತಿದ್ರು ಯಾವಾಗ ನೀರು ಅಲ್ಲಾಡ್ತದ್ರ ಹೋಗಿ ಬೀಳುವುದಕ್ಕೋಸ್ಕರ 그러나 반대로 아무 능력이 없는 사람들은
그 물이 동하는 걸 봐도 들어갈 수 만한 능력도 없는 사람은 어디 있겠습니까? 은혜 ಆದ್ರೆ 안에 ಮನುಷ್ಯರು 묵는다는 ಯಾರೆಲ್ಲ ಕೂಡ ಕೈ ಆಗುತ್ತಿರ್ಲಿಲ್ಲ, ಅವ್ರಿಗೆ ಯಾರು ಸಾಮರ್ಥ್ಯ ಇರಲಿಲ್ಲ ಆ ಒಂದು ನೀರಲ್ಲಿ ಬೀಳುವುದಕ್ಕೆ ಅವ್ರೇನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಅಲ್ಲೇ ಕೂತುಕೊಳ್ಳುತ್ತದೆ ಅಂತ ಹೇಳಿದ್ರೆ 예수 ಕೃಪೆಯನ್ನು 그리스도께서 ಹೊಂದಿಕೊಳ್ಳಲಿಕ್ಕೆ ಅಷ್ಟೇ. 연못가에 은혜를 베풀러 오셨습니다. ಯೇಸು ಕ್ರಿಸ್ತನು ಬೆತ್ತದ ಕೊಳಕ್ಕೆ ಬಂದನು, ಯಾಕೆ ಅಂತ ಹೇಳಿದ್ರೆ ಕೃಪೆಯನ್ನು ಕೊಡುವುದಕ್ಕೋಸ್ಕರ. 그러나 많은 사람들은 그 은혜 쪽보다도 능력의 대가를 받는 쪽에 다 관심이 가 있다. ಅನೇಕ ಜನರು ಕೃಪೆಯನ್ನು ಹೊಂದಿಕೊಳ್ಳುವ ಬದಲಿಗೆ ಅವರೆಲ್ಲರೂ ಕೂಡ ತಮ್ಮ ಕೆಲಸದಿಂದ ಹೊಂದಿಕೊಳ್ಳಬೇಕಂತ ನೋಡುತ್ತಿದ್ದರು. 여러분 물이 동할 때에 ಯಾವಾಗ ನೀರು ಅಲ್ಲಾಡುತ್ತಿತ್ತೋ 제일 먼저 물에 들어가려고 하면 ಮೊದಲದಾಗಿ ಯಾರು ಹೋಗುತ್ತಾರೆ ನೀರಲ್ಲಿ? 그냥 딴 사람 같은 태도로 되는 건 아닙니다. ಎಲ್ಲರಿಗೂ ಇಂತ ಮನಸ್ಸು ಆತನಿಗೆ ಆಗಿರುವುದಿಲ್ಲ. 딴 사람보다 더 빨라야. ಆತನು ಬೇರೆಗಿಂತ ಎಲ್ಲ ಬೇಗವಾಗಿರ್ಬೇಕು. 딴 사람보다 귀가 밝아야 해. ಆತನೊಂದು ಕಿವಿ ಬಹಳ ಚೆನ್ನಾಗಿ ಕೇಳಿಸಬೇಕು. 눈이 밝아야 해. ಮತ್ತೆ ಎಲ್ಲರಿಗಿಂತ ಉತ್ತಮವಾಗಿ ನೋಡಬೇಕು. 딴 사람 다 약삭 빨라야 해. ಆತನೆಲ್ಲರಿಗಿಂತ ಚೂಪಾಗಿರಬೇಕು. 딴 사람 동작이 빨라야 해. ಆತನೆಲ್ಲರಿಗಿಂತ ಬಹಳ ವೇಗವಾಗಿ ಮತ್ತೆ ಚೆನ್ನಾಗಿ ಬೇಗ 그 ಹೋಗಬೇಕು. 환자들에게 ಅಲ್ಲಿ ಅನೇಕ ಜನ ರೋಗಿಗಳಿದ್ದಾರೆ. 천사가 요구하는 것은 ಆ ಒಂದು ದೂತ ಏನು ಮಾಡಿದೆ ಅಂತ ಹೇಳಿದ್ರು ಅವರಿಗೆ, 정말 병든 환자에게 ಈ ಒಂದು ಮನುಷ್ಯರೆಲ್ಲರೂ ಕೂಡ ರೋಗದಲ್ಲಿ ಬಿದ್ದಿದ್ದಾರೆ, 정말 빠른 동작과 움직임 그런 걸 요구했어요. ಅವ್ರಿಗೆಲ್ಲರಿಗೂ ಕೂಡ ಜೋರಾದ ಒಂದು ಬೇಗ ಓಡುವುದು ಮತ್ತೆ ಬೇಗಾದ ಒಂದು ನೃತ್ಯಗಳು ಬೇಕಾಗಿತ್ತು ಅವರಿಗೆ. 절대로 우리 인간에게 그렇게 하시지 않습니다. ಆದ್ರೆ ದೇವರು ಅದನ್ನು ನೋಡುವುದಿಲ್ಲ. 하나님 어떤 상을 주실 때에 ದೇವರು ಏನಾದ್ರು ಕೂಡ ಬಹುಮಾನ ಕೊಡಬೇಕಂತ ಹೇಳಿದರೆ 능력의 한계를 따라 상을 주신 적은 없습니다. ಆತ ನಮ್ಮ ಸಾಮರ್ಥ್ಯದಕ್ಕಾಗಿ ಆತ ನಮಗೆ ಬಹುಮಾನ ಕೊಡುವುದಿಲ್ಲ. 하나님 모든 걸 우리에게 은혜로 주시는 것입니다. ದೇವರು ಎಲ್ಲ ಸಂಗತಿಗಳನ್ನು ಕೃಪೆಯಿಂದ ಕೊಡುತ್ತಾನೆ. 하나님은 값없이 우리에게 모든 걸 줄 수가 있습니다. ದೇವರು ಉಚಿತವಾಗಿ ನಮಗೆಲ್ಲ ಕೂಡ ಸಂಗತಿಯನ್ನು ಕೊಡುತ್ತಾನೆ. 여러분 예수님께서 그 베데스다 연못가에 5 행각 앞에 오셨습니다. ಆದ್ರೆ ಯೇಸು ಕ್ರಿಸ್ತನು ಬೆತ್ತಲೆಗೊಳ್ಳದಿರುವಂತಹ 5 ಮಂಟಪಗಳ ಹತ್ರ ಬಂದನು. 자, 한쪽에는 정말 능력의 대가를 따라서 어떤 복을 주는 것이 있고 ಒಂದು ಕಡೆ ನೋಡುವಾಗ ನಿನ್ನ ಒಂದು ಸಾಮರ್ಥ್ಯದ ಪ್ರಕಾರ ನಿನ್ನ ಒಂದು ಕೆಲಸದ ಪ್ರಕಾರ ಒಂದು ಬಹುಮಾನ ಕೊಡುತ್ತದೆ, 다른 한쪽에는 ಕೊಡಲ್ಪಡುತ್ತದೆ. 아무 능력이 없는 사람이라서 나는 날 보고 뭘 하는 아무것도 못해 그냥 은혜로 값없이 아무 대가 없이 주는 것만 받을 수 있는 그 사람을 위한 길이 연못가에 ಇನ್ನೊಂದು ಕಡೆ ಮನುಷ್ಯರು ಏನು ಕೂಡ ಮಾಡಕ್ಕಾಗದಂತ ಕಡೆ ನಾವೆಲ್ಲ ಕೈಯಲ್ಲಿ ಏನು ಕೂಡ ಆಗಲ್ಲ, ನಾವೇನು ಕೂಡ ಮಾಡಕ್ಕಾಗುವುದಿಲ್ಲ, ಅವರೆಲ್ಲರೂ ಕೂಡ ಅಲ್ಲಿ ಉಳಿದುಕೊಂಡಿದ್ದಾರೆ. ಆ ಒಂದು ಜಾಗ ನಿಜವಾದ ಕೂಡ ಕೃಪೆಯನ್ನು ಹೊಂದಿಕೊಳ್ಳುವಂತ ಜಾಗ. ಇಲ್ಲಿ 2 ತರದ ಮಾರ್ಗಗಳಿದೆ. 많은 사람들은 은혜를 받는 위치에 가 있지 아니하고 어떤 노력의 대가를 얻는 그 ದುಃಖಕರ ಅಂತ ಹೇಳಿದ್ರೆ ಎಲ್ಲಿ ಕೃಪೆ ಸಿಗುತ್ತದೋ ಅಲ್ಲಿ ಜನರು ಕೂಡ ಬಂದು ಸೇರಿಕೊಳ್ಳಲಿಲ್ಲ. ಆದ್ರೆ ಅವರು ಎಲ್ಲಿ ತಮ್ಮ ಸಾಮರ್ಥ್ಯ ಮತ್ತೆ ತಮ್ಮ ಒಂದು ಕೆಲಸಗಳು ತೋರಿಸಿಕೊಂಡು ಒಳಗೆ ನುಗ್ಗಬೇಕೆಂದಿದ್ದರು ಅವರೆಲ್ಲರೂ ಕೂಡ ಅಲ್ಲಿ ಇದ್ದರು. 그 베데스다 연못에 오셨습니다. ಆದ್ರೆ ಯೇಸು ಕುರಿ ಅಗಿಸಲೆ ಬಾಗಿಲಿನ ಹತ್ರ ಆತನು ಬೆತ್ತದ ಕೊಳ ಹತ್ರ ಬಂದನು. 근데 예수님께서 그 양문가에 있는 베데스다 연못가에 오신 이유는 은혜를 ಕಾರಣ ಏನಂತ ಹೇಳಿದ್ರೆ ಯೇಸು ಸ್ವಾಮಿ ಆ ಒಂದು ಬೆತ್ತದ ಕೊಳದ ಹತ್ರ ಅಂದ್ರೆ ಕುರಿ ಅಗಸಲೆ ಬಾಗಿಲ ಅಂತ ಬಂದಿದ್ದು ಕೃಪೆಯನ್ನು ತೋರಿಸೋದಕ್ಕೋಸ್ಕರ, ಕೃಪೆಯನ್ನು ಕೊಡೋದಕ್ಕೋಸ್ಕರ. 오셨는데 예수님 앞에 나온 사람 아무도 없고 38년 된 병자밖에 ಆತನು ಕೃಪೆಯನ್ನು ತೋರಿಸಲಿಕ್ಕೆ ಬಂದ, ಆದ್ರೆ ಯಾದರೂ ಕೂಡ ಕೃಪೆ ಹೊಂದಿಕೊಳ್ಳಲಿಕ್ಕೆ ಬರಲಿಲ್ಲ. ಆದರೆ ಒಬ್ಬನೇ ಮಾತ್ರ ಬಂದ, 38 ವರ್ಷದ ಮನುಷ್ಯ. 다른 사람들은 전부 다 어디에 있었습니까? ಎಲ್ಲರೂ ಎಲ್ಲಿದ್ದರು? 그들은 못을 쳐다보고 ಅವರೆಲ್ಲರೂ ಕೂಡ ಕೊಳ ನೋಡುತ್ತಿದ್ದರು. 천사가 못을 동하게 하기 ಅವರೆಲ್ಲರೂ ಕೂಡ ದೂತನ್ನು ನಿಲ್ಲಿಸಿಕೊಂಡಿದ್ದಾರೆ ಆ ನೀರನ್ನು ಅಲ್ಲಾಡಿಸೋದಕ್ಕೋಸ್ಕರ. 그때 먼저 뛰어 들어가겠다 생각하기 때문에 ಅವರು ಅನ್ಕೊಳ್ಳುತ್ತಿದ್ದಾರೆ ನಾವು ಮೊದಲೇ ಹೋಗಿ ಬೀಳಬೇಕು ಅಂತ ನೀರಲ್ಲಿ. 능력을 믿고 있기 때문에 ಅವರೆಲ್ಲರೂ ಕೂಡ ಸ್ವಂತ ಸಾಮರ್ಥ್ಯದ ಮೇಲೆ ಅವಲಂಬನೆ ಆಗಿದ್ದರು. 예수님이 오신 줄도 몰랐어요. ಅವರಿಗೆ ಕೂಡ ಯೇಸು ಸ್ವಾಮಿ ಬಂದೇನಂತ ಗೊತ್ತಿರೂ ಇರಲಿಲ್ಲ. 예수님 그곳에 은혜를 베풀러 오셨는데 ಯೇಸು ಸ್ವಾಮಿ ಆ ಒಂದು ಜಾಗದ ಬಂದಿದ್ದಕ್ಕೆ ಕೃಪೆಯನ್ನು 그 ಕೊಡುವುದಕ್ಕೋಸ್ಕರ 많은 사람 얼굴을 못으로 천사에게 얼굴을 향하고 ಅನೇಕ ಜನ ಮುಖಗಳು ಎಲ್ಲವೂ ಕೂಡ ದೂತನ ಮುಂದೆ ಮತ್ತೆ ಆ ಒಂದು ಕೊಳದ ಮುಂದೆ ಮಾಡಿಕೊಂಡಿದ್ದಾರೆ. 그들은 예수님께 얼굴을 향한 것이 아니라 등을 예수님께 ಅವರು 돌려대고 ಯೇಸುವಿನ ಕಡೆಗೆ ಮುಖವನ್ನು ತಿರುಗಿಸಲಿಲ್ಲ, ಆದರೆ ಅವರ ಬೆನ್ನನ್ನು ತಿರುಗಿಸಿ ಕೂತುಕೊಂಡರು. 그들은 천사가 물을 동하기로 천사에게 얼굴을 향하고 ಅವರೆಲ್ಲರೂ ಕೂಡ ಆ ಒಂದು ದೂತನು ಬಂದು ನೀರನ್ನು ಅಲ್ಲಾಡಿಸುವುದನ್ನು ಕಾಯುತ್ತಿದ್ದಾರೆ. ಎಲ್ಲರೂ ಕೂಡ ದೂತನ್ನು ನೋಡುತ್ತಿದ್ದಾರೆ. 자기도 시작 못을 쳐다보고 ಯಾವುದೇ ಕೂಡ ವಿಶ್ರಾಂತಿ ಇಲ್ಲದೆ ಅವರೆಲ್ಲರೂ ಕೂಡ ಕೊಳ ನೋಡಲಿಕ್ಕೆ ನೋಡುತ್ತಿದ್ದಾರೆ. 그들은 은혜를 등지고 있었다는 거예요. ಅವರೆಲ್ಲರೂ ಕೂಡ ಕೃಪೆಗೆ ಬೆನ್ನನ್ನು ತೋರಿಸಿದರು. 예수님께서 그곳에 오셨을 때 ಯಾವಾಗ ಯೇಸು ಆ ಒಂದು ಜಾಗಕ್ಕೆ ಬಂದನು, 여러분 은혜를 입을 수 있는 사람 단 한 사람밖에 없어요. ಒಂದೇ ಒಂದು ಮನುಷ್ಯ ಕೃಪೆಯನ್ನು ಹೊಂದಿಕೊಂಡಿದೆ ಅಂತ ಹೇಳಿದ್ರೆ ಒಬ್ಬನೇ ಮನುಷ್ಯ ಅಷ್ಟೇ. 그는 38년 된 ಆ 병자였어요. ಒಂದು ಮನುಷ್ಯ 38 ವರ್ಷ ರೋಗದಲ್ಲಿ ಬಿದ್ದಂತ ಮನುಷ್ಯ. 예수님이 그 사람에게 물었습니다. ಆದ್ರೆ ಯೇಸು ಈ ಮನುಷ್ಯನಿಗೆ ಕೇಳಿದನು, 네가 낫고자 하느냐고 물었어요. ಶುದ್ಧವಾಗಲಿ ಮನಸ್ಸಿದೆಯಾ ನಿನಗೆ ಅಂತ ಕೇಳಿದನು. 환자가 뭐라고 말했습니까? ಆ ಒಂದು ರೋಗಿ ಏನ್ ಹೇಳಿದನು, 주여 물이 동할 때 나를 못에 넣어줄 ಸ್ವಾಮಿ 사람이 ನೀರು ಅಲ್ಲಾಡುತ್ತಿರುವಾಗ ನನ್ನ ಕೊಳದ ಒಳಗೆ ಇಳಿಸುವರು ಯಾರು ಕೂಡ ಇಲ್ಲ. 나를 못에 넣어줄 사람이 없다는 말은 뭘 가리키고 ಅದೇ ರೀತಿ 있습니까? ಕೂಡ ಅಲ್ಲಿ ಹೇಳುತ್ತಿದೆ ನನ್ನ ಮನುಷ್ಯನ ಒಬ್ಬರು ಕೂಡ ಇಲ್ಲ ನನ್ನ ಒಳಗಿಡಕ್ಕೆ. ಅದರ 나는 ಅರ್ಥ ಏನು? 스스로 못에 들어갈 수가 ಅದರ 없다는 ಅರ್ಥ ನನ್ನಿಂದ ನಾನೇ ಒಳಗೆ ಹೋಗಕ್ಕಾಗುದಿಲ್ಲ ಆ ಕೊಳದಲ್ಲಿ ಅಂತ. 정말 물을 동하는 건 내가 본다 할지라도 ನಾನು ಕೂಡ ಅಲ್ಲಿ ನೀರು ಅಲ್ಲಾಡುತ್ತಿರೋ ನೋಡಿದರೂ ಕೂಡ, 다른 사람이 다 잠이 들었을 때 ಎಲ್ಲರೂ ಕೂಡ ಮಲಗಿಕೊಂಡಿದ್ದರೂ ಕೂಡ, 내 혼자 물이 동하는 본다고 할지라도 ನಾನು ಒಬ್ಬನೇ ಕೂಡ ನೀರು ಅಲ್ಲಾಡುತ್ತಿರೋ ನೋಡುತ್ತಿದ್ದರು 나는 스스로
스스로 못에 들어갈 만한 능력이 없는 사람입니다. ನಾನೊಬ್ಬ ಮನುಷ್ಯ, ನನಗೆ ಯಾವುದೇ ಕೂಡ ಸಾಮರ್ಥ್ಯ ಇಲ್ಲ, ನನ್ನ ನಾಗೆ ಯಾವ ನೀರಲ್ಲಿ ಒಳಗೆ ಹೋಗಲಿಕ್ಕೆ. 만약 누가 나를 못에 넣어주면 할 수 있겠지만 ನಾನು ಹೋಗಬಹುದು, ಯಾರಾದ್ರೂ ಕೂಡ ನೀರಲ್ಲಿ ತಳ್ಳು ಹಾಕಿದರೆ, 나를 못에 넣어줄 사람도 내가 스스로 들어갈 힘도 ಆದ್ರೆ 없습니다. ನನಗೆ ಯಾರು ಕೂಡ ಕೊಳದ ಒಳಗೆ ತೆಗೆದುಕೊಂಡು ಹೋಗುವಿಲ್ಲ, ಮತ್ತೆ ನನ್ನ ಕೊಳದ ಒಬ್ಬ ಇಳಿಯಕ್ಕೆ ನನಗೂ ಕೂಡ ಸಾಮರ್ಥ್ಯ ಕೂಡ ಇಲ್ಲ. 여러분 그는 정말 천사가 물을 동하는 그하고 아무 상관이 없는 ಆ 사람. ಒಂದು ಮನುಷ್ಯನು ಏನು ಕೂಡ ಮಾಡಕ್ಕಾಗುತ್ತಿಲ್ಲ, ಅಲ್ಲಿ ನೀರಲ್ಲಿ ಅಲ್ಲಾಡಿಸುತ್ತಿದ್ದ ದೂತನಿಂದಲೂ ಕೂಡ. 여러분 그 사람은 은혜와는 상관이 있다는 거예요. ಆದ್ರೆ ಈ ಒಂದು ಮನುಷ್ಯ ಕೃಪೆಯಿಂದ ಏನೋ ಒಂದು ಮಾಡಬೇಕು. 은혜는 그러한 사람이 받는 게 은혜라는 거예요. ಕೃಪೆ ಇಂಥ ಒಂದು ಮನುಷ್ಯರು ಹೊಂದಿಕೊಳ್ಳುತ್ತಾರೆ. 다른 사람들은 못에 천사가 물을 동하게 못을 바라보고 있는 동안에 ಯಾವಾಗ ಎಲ್ಲರೂ ಮನುಷ್ಯರೆಲ್ಲರೂ ಕೂಡ ಆ ಒಂದು ದೂತನ್ನು ನೀರಲ್ಲಿ ನಡೆಸಿ ನೋಡಿಕೊಳ್ಳು 이 ಕಾಯ್ದುಕೊಂಡಿದ್ದರು, 사람은 못을 쳐다볼 수가 없었습니다. ಆದ್ರೆ ಈ ಮನುಷ್ಯ ನೋಡಕ್ಕಾಗುತ್ತಿಲ್ಲ ನೀರಲ್ಲಿ ಅಲ್ಲಾಡುತ್ತಿರೋದನ್ನು. 이 동하는 걸 본다고 할지라도 ಆತನು ನೀರಲ್ಲಿ ಅಲ್ಲಾಡುತ್ತಿರೋ ನೋಡಿದರೂ ಕೂಡ, 자기 스스로 못에 들어갈 수가 없을 뿐 아니라 ಆದ್ರೆ ಆತನ ಸ್ವಂತದಿಂದ ಆತನ ಒಳಗೆ ಹೋಗುವುದಿಲ್ಲ ನೀರಿನೊಳಗೆ. 못에 넣어줄 사람이 없기 때문에 ಯಾಕಂದ್ರೆ ಆತನಿಗೆ ಯಾರು ಕೂಡ ಕೊಳದಲ್ಲಿ ಇಳಿಸೋರಿಲ್ಲ. 못이 천사가 못에 물을 동하게 하는 그거하고는 자기는 아무 상관이 없어요. ಯಾಕಂದ್ರೆ ಅವೆಲ್ಲವೂ ಕೂಡ ನೀರು ಅಲ್ಲಾಡಿಸುತ್ತಿದ್ರು ಕೂಡ ದೂತ ಈತನು ಏನು ಕೂಡ ಮಾಡಕ್ಕಾಗುತ್ತಿಲ್ಲ. 이런 말이 그거하고는 자기가 아무 상관이 없기 때문에 ಯಾಕಂದ್ರೆ ಅದರಿಂದ ಏನು ಕೂಡ ಮಾಡಕ್ಕಾಗಿಲ್ಲ. ಆತನು 지금 목가에 있는 게서 못에 나와서 행각 아래 ಆತನು ಬೆತೆಸ್ದ ಕೊಳದ ಹತ್ರ ಇರ್ಲಿಲ್ಲ, ಆತನು ಪಕ್ಕದಲ್ಲಿರುವಂತ ಮಂಟಪದ ಹತ್ರ 세상 ಕೂತ್ಕೊಂಡಿದ್ದನು. 어디에도 베데스다 연못처럼 ನೀನೆಲ್ಲೆಲ್ಲೂ ಕೂಡ ಹೋಗುತ್ತೇವೆ ಪ್ರಪಂಚದಲ್ಲಿ ಅದೇ ರೀತಿಯಾಗಿ ಬೆತೆಸ್ದ ಕೊಳದ ಹಾಗೆ 자기 어떤 노력이나 능력에 따라서 그 대가를 받는 곳이 있고 ಅದಕ್ಕೆ ಒಂದು ಜಾಗ ಇದೆ, ನಿನ್ನ ಒಂದು ಕೆಲಸದಿಂದ ಮತ್ತೆ ನಿನ್ನ ಒಂದು ಬಲದಿಂದ ಒಂದು ಹೊಂದಿಕೊಳ್ಳುವ ಹಾಗೆ. 38년 된 병자가 은혜를 입은 것처럼 은혜로 복을 받는 곳이 ಮತ್ತೆ ನಾವು ನೋಡ್ತೇವೆ 38 ವರ್ಷ ರೋಗದಲ್ಲಿ ಬಿದ್ದಂತ ಮನುಷ್ಯನಲ್ಲಿ ಒಂದು ಜಾಗ, ಒಂದು ಕೃಪೆ, ಮತ್ತೆ ಆ ಒಂದು ಜಾಗ ಕೃಪೆಯನ್ನು ಹೊಂದಿಕೊಳ್ಳುವಂತ ಜಾಗ ನಾವು 여러분 ನೋಡುತ್ತೇವೆ. 능력에 따라서 복을 받는 건 능력 있는 자만 복을 ಸಾಮರ್ಥ್ಯದಿಂದ 받을 수 ಆಶೀರ್ವಾದ 있어요. ಹೊಂದಿಕೊಳ್ಳೋರು ಯಾರು ಹೊಂದಿಕೊಳ್ಳುತ್ತಾರೆ ಅಂದ್ರೆ ತಮ್ಮ ಒಂದು ಸಾಮರ್ಥ್ಯದ ಮಾತ್ರ ಇರುವಂತರು ಮಾತ್ರ ಅವರು ಆಶೀರ್ವಾದ 때로 ಹೊಂದಿಕೊಳ್ಳುತ್ತಾರೆ 복을 ಅಷ್ಟೇ. 받는 것은 ಆದ್ರೆ ಕೃಪೆಯಿಂದ ಆಶೀರ್ವದಿಸಲ್ಪಟ್ಟವರು 아무나 복을 받을 수 있는 것처럼 ಅಲ್ಲಿ 보입니다. ಕಾಣಿಸುತ್ತೆ, ಯಾರು ಕೂಡ ಬೇಕಾದ್ರೂ ಕೂಡ ಕೃಪೆ 그런데 ಹೊಂದಿಕೊಳ್ಳಬಹುದು 그건 ಅಂತ. 또 역시 그렇지 않습니다. ಅದಾದ್ರೂ ಕೂಡ ಅದು ನಿಜ ಅಲ್ಲ ಅಲ್ಲಿ. 베데스다 연못가에 그 많은 사람들이 있었지만 ಆದ್ರೆ ಅನೇಕ ಜನರು ಕೂಡ ಬೆಚ್ಚದ ಕೊಳದ ಹತ್ರ ಇದ್ದಾರೆ. 예수님은 능력을 따라 그들의 병을 고쳐주려고 한 것이 아니라 ಯೇಸು ಅವರ ಸಾಮರ್ಥ್ಯ ಅನುಸಾರವಾಗಿ ಅವರು ಗುಣಪಡಿಸಬೇಕೆಂದಿರಲಿಲ್ಲ. 예수님은 은혜로 그들의 병을 고쳐주길 원했기 ಯಾಕೆಂದ್ರೆ 때문에 ದೇವರು ಕೃಪೆ ಮೂಲಕ ಅವರ ಒಂದು ಗುಣಪಡಿಸಬೇಕೆಂದಿದ್ದನು. 능력은 그들은 예수님의 은혜와 상관없는 곳에 ಆದ್ರೆ 머물렀어요. ಯಾರೆಲ್ಲ ಕೂಡ ಮನುಷ್ಯ ಸಾಮರ್ಥ್ಯ ಇರುತ್ತದೋ ಅವರೆಲ್ಲರೂ ಕೂಡ ಯೇಸು ಏನು ಮಾಡಕ್ಕಾಗುವುದಿಲ್ಲ. 그런 능력의 한계를 따라 복을 받으려고 했기 ಯಾಕಂದ್ರೆ 때문에 ಅವರೆಲ್ಲರೂ ಕೂಡ ಪ್ರಯತ್ನ ಮಾಡುತ್ತಿದ್ದಾರೆ ಅವರ ಒಂದು ಸಾಮರ್ಥ್ಯದಿಂದ ಅವರು ಆಶೀರ್ವಾದ ಹೊಂದಿಕೊಳ್ಳಬೇಕು ಅಂತ. 은혜로 복을 주셔 예수 그리스도 아무 상관이 없는 ಅದಕ್ಕೋಸ್ಕರ 사람 ಯೇಸು ಕ್ರಿಸ್ತನಿಂದ ಏನು ಕೂಡ ಮಾಡಕ್ಕಾಗಿದ್ದವರು ಕೂಡ ಕೂತುಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಕೃಪೆಯ ಯೇಸು ಮೂಲಕ ತಾನು ಆಶೀರ್ವದಿಸಲ್ಪಟ್ಟರು. 은혜 입은 자는 누굽니까? ಯಾರು ತಾನು ಯೇಸು ಕ್ರಿಸ್ತನ ಮುಂದೆ ಕೃಪೆ ಹೊಂದಿಕೊಳ್ಳುವುದು? 38년 된 병자 그 한 ಆ 사람뿐이었어요. ಮನುಷ್ಯ 38 ವರ್ಷ ರೋಗದಲ್ಲಿ ಬಂದ ಮನುಷ್ಯ ಆತನೊಬ್ಬನೇ ಮಾತ್ರ. 그 사람은 왜 은혜를 입을 수 있어요? ಯಾಕೆ ಆ ಒಂದು ಮನುಷ್ಯ ಕೃಪೆ ಹೊಂದಿಕೊಂಡ? 그는 정말 그런 일을 할 수가 없기 ಯಾಕೆಂದ್ರೆ 때문에 ಆತನು ಯಾವ ಒಂದು ಕೆಲಸ ಮಾಡಕ್ಕಾಗಲಿಲ್ಲ, ಏನು ಕೂಡ ಮಾಡಕ್ಕಾಗಲಿಲ್ಲ. 그는 들어갈 능력이 없기 ಯಾವಾಗ ದೂತನು ನೀರನ್ನು ಅಲ್ಲಾಡಿಸಿದ ಅಂತ ಬಲ ಇಲ್ಲ ಒಳಗೆ ಹೋಗಲಿಕ್ಕೆ. 때문에 이건 뭘 가르쳐 주고 ಅದು 있어요? ಏನು ಪ್ರತಿನಿಧಿಸುತ್ತದೆ? 여러분 우리가 다섯째 날에 하나님이 공중의 새와 바다 ನಾವು 물고기를 ನೋಡುತ್ತೇವೆ 만드셨어요. ಜೀವಿಸುವಂತ ಅಲ್ಲಿ ಆಕಾಶದಲ್ಲಿರುವಂತಹ ಪಕ್ಷಿಗಳು ಮತ್ತೆ ಸಮುದ್ರದಲ್ಲಿರುವಂತಹ ಮೀನುಗಳೆಲ್ಲವೂ ಕೂಡ ಸಭೆಯನ್ನು ಪ್ರತಿನಿಧಿಸುತ್ತದೆ. 공중의 새와 바다 물고기는 교회를 가리킵니다. ಸಭೆ ಹೇಗೆ ಉಗಮವಾಯಿತು? 교회는 어떻게 해서 만들어지냐면 ಸಭೆ ಹೇಗೆ ಶುರುವಾಯಿತು? 단순한 은혜로 말미암아 이 교회가 만들어진 거예요. ಸರಳವಾಗಿ ಕೃಪೆಯಿಂದ ಸಭೆ ಮಾಡಲ್ಪಟ್ಟಿತು. 여러분이 죄사함을 받고 거듭나서 그리스도의 교회의 한 부분이 되기를 ನೀನು ಕೂಡ 위해서는 ಪಾಪ ಶ್ರವಣ ಹೊಂದಿಕೊಂಡು ಮತ್ತೆ ಹೊಸ ಹುಟ್ಟಬೇಕು ಅಂತ ಹೇಳಿದ್ರೆ ಒಂದು ಸಭೆಯ ಒಂದು ಭಾಗ ಆಗಿರಬೇಕಂತ ಹೇಳಿದ್ರೆ 노력이 되어지는 것이 아니라 은혜로 되어진다는 ಇದು ನಿನ್ನ ಒಂದು ಕೆಲಸದಿಂದ ನಿನ್ನ ಸಾಮರ್ಥ್ಯದಿಂದ ಮಾಡಲ್ಪಟ್ಟಿರುವುದು, ಆದ್ರೆ ಕೃಪೆಯಿಂದ 거예요. 근데 ಅಷ್ಟೇ. 사람들은 자기의 능력에서 능력을 따라서 대가를 받으려고 애쓰지 은혜를 입으려고 애쓰지 ಆದ್ರೆ 않는다. ಅನೇಕ ಜನರು ತಮ್ಮ ಒಂದು ಬಲದಿಂದ ತಮ್ಮ ಒಂದು ಸಾಮರ್ಥ್ಯದಿಂದ ಅವರು ಆಶೀರ್ವಾದ ಪಡೆದುಕೊಳ್ಳಬೇಕಂತಿದ್ದಾರೆ. ಅವರೆಲ್ಲರೂ ಕೂಡ ಕೃಪೆ ಹೊಂದಿಕೊಳ್ಳುವುದಿಲ್ಲ. 참 많은 사람들이 자기는 그 못에 들어갈 능력이 있다고 생각했기 때문에 못을 얼굴을 ಅದಕ್ಕೋಸ್ಕರ ಅಲ್ಲಿ ಅನೇಕ ಜನರು ನೋಡುತ್ತೇವೆ, ಅಲ್ಲಿ ಬೆದೆಸಕೊಳ್ಳುತ್ತದವರೆಲ್ಲರೂ ಕೂಡ ಹುಷಾರಾಗಬೇಕೆಂದಿದ್ದರು. ಆದರೆ ಅವರೆಲ್ಲರೂ ಕೂಡ ಆ ಒಂದು ದೂತನನ್ನು ಕಾದುಕೊಂಡಿದ್ದರು. ನೀರಲ್ಲಾಡಿಸಿದ್ರನ್ನು ಅವರೆಲ್ಲರೂ ಕೂಡ ಆ ದೂತನ ಮುಂದೆ ಮುಖವನ್ನು ತೋರಿಸಿದರು. ಆದ್ರೆ ಯೇಸುಕ್ರಿಸ್ತರ ಹಿಂದೆ ಅವರು ಬೆನ್ನನ್ನು ಮಾಡಿದರು. 베데스다 연못과 똑같은 일이 일어나고 있어요. ಅದೇ ರೀತಿ ಕೂಡ ಈ ಪ್ರಪಂಚದಲ್ಲಿ ಅದೇ ರೀತಿಯಾಗಿ ಕೂಡ ಬೆತೆಸ್ದ ಕೊಳದಲ್ಲಿ ಏನಾಯ್ತು ಅದೇ ರೀತಿ ಕೂಡ ಇಲ್ಲಿ ಆಗುತ್ತಿದೆ. ಈಗ 내가 뭘 해서 하나님 앞에 복을 받으려고 ನೀನೇನಾದ್ರು 하는다면 ಕೂಡ ದೇವರಿಂದ ಏನೋ ಕೂಡ ಆಶೀರ್ವಾದ ಹೊಂದ್ಕೊಳ್ಬೇಕಾದ್ರೆ ನಾನು ಕೂಡ ಮಾಡುತ್ತಿದ್ದೇನೆ. 그 ನೀನು 사람들은 바로 은혜를 등지고 있는 사람. ಆ ಒಂದು ಮನುಷ್ಯರು ತಮ್ಮ ಒಂದು ಬೆನ್ನನ್ನು ಕೃಪೆಯಿಂದ ಎತ್ತರಿಸಿದರಂತ. 그 갈라디아는 뭐라고 말하냐면 ಗಲಾತೆ ಪತ್ರಿಕೆ ಏನ್ ಹೇಳುತ್ತದೆ? 율법 안에서 어렵다함을 얻으려 하는 너희 ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿರುತ್ತಾರೋ 은혜에서 떨어지고 그리스도께서 끊어진 자라고 ಅಲ್ಲಿ 말하고 ಹೇಳುತ್ತೆ ಅವರೆಲ್ಲರೂ ಕೂಡ ಕ್ರಿಸ್ತನಿಂದ ಆಗಲಿ ಮತ್ತೆ ಕೃಪೆಯಿಂದ ಆಗಲಿ ಹೋದರು ಅಂತ. 있어요. 여러분 율법 안에서 어렵다함을 얻으려 하는 ಯಾರೆಲ್ಲರೂ 그들은 ಕೂಡ ಕರ್ಮಗಳಿಂದ
ಕೂಡ ನೀತಿವಂತರಾಗಬೇಕೆಂದುತ್ತಾರೋ 베데스 연못가에는 그들을 ಅವ್ರು ಹೇಗಿದೆ ಅಂತ ಹೇಳಿದ್ರೆ ಆ ಒಂದು ಕೊಳದಲ್ಲಿರುವಂತ ಬೆತ್ತದ ಕೊಳದಲ್ಲಿರುವಂತ ಮನುಷ್ಯರಾಗಿರುತ್ತಾರೆ. 천사를 통해 왔다고 성경은 이야기하고 있어요. ಇದರ ವಾಕ್ಯ ಹೇಳುತ್ತದೆ ಯಾವಾಗ ಧರ್ಮಶಾಸ್ತ್ರ ಬಂತು ಆ ಒಂದು ದೂತರ ಮೂಲಕ ಬಂತು ಅಂತ. 성경은 여러 곳에 하나님 율법을 줄 때 천사로 말미암아 ಅನೇಕ 주었다고. ಜಾಗಗಳಲ್ಲಿ ದೇವರ ವಾಕ್ಯದಲ್ಲಿ ಹೇಳುತ್ತದೆ ಯಾವಾಗ ಧರ್ಮಶಾಸ್ತ್ರ ಬಂತು ಅದು ದೇವದೂತರ ಮೂಲಕ 갈라디아 ಕೊಡಲ್ಪಟ್ಟಿತು ಅಂತ. 3장 19절은 말하기를 ಗಲಾತ್ಯ 3:19 ಹೇಳುತ್ತದೆ 율법은 무엇이냐 범법함을 인하여 더한 것이라고 말합니다. ಧರ್ಮಶಾಸ್ತ್ರ ಎಂದ್ರೇನು? ಅದು ನಮ್ಮ ಒಂದು ಮುಗ್ಗರಿಸುವುದಕ್ಕೋಸ್ಕರ ಮಾಡಲ್ಪಟ್ಟಿತು. 천사도로 말미암아 중보의 손을 빌어 베푸신 것인데 ದೇವದೂತರ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಯಲ್ಲಿ ಕೊಟ್ಟನು. 약속한 자손이 오시기까지 있을 것이라고 성경은 말하고 있습니다. ಅದೆಲ್ಲರಿಗೂ ಅಂತ ಹೇಳಿದ್ರೆ ಒಬ್ಬನು ವಾಗ್ದಾನ ಪುರುಷ ಬರುವವರೆಗೂ. 그렇기 때문에 여러분 율법은 천사로 말미암아 왔다. ಅದಕ್ಕೋಸ್ಕರ ಧರ್ಮಶಾಸ್ತ್ರವು ಒಂದು ದೇವದೂತರ ಮುಖಾಂತರ ಬಂತು. 여러분 그 천사들이 하는 일은 항상 그런 ದೂತರು ಏನ್ ಮಾಡುತ್ತಾರೆ ಅಂತ ಒಂದು ಕೆಲಸವನ್ನು ಮಾಡುತ್ತಾರೆ ಪ್ರತಿ 여러분 ಸಾರಿ. 천사는 은혜를 알지를 못합니다. ದೂತರಿಗೆ ಕೃಪೆ ಗೊತ್ತಿಲ್ಲ. 만일에 천사가 은혜를 알았다면 ದೂತರಿಗೆ ಕೃಪೆ ಗೊತ್ತಿದ್ದರೆ 타락한 천사들이 은혜를 입을 수 있었는지 모르겠어요. ಭ್ರಷ್ಟರಾದ ಒಂದು ದೂತರು ಕೂಡ ಕೃಪೆ ಹೊಂದಿಕೊಳ್ಳಬಹುದಾಗಿತ್ತು. 천사는 은혜를 알지를 ಆದ್ರೆ 못합니다. ದೂತರಿಗೆ ಕೃಪೆ ಗೊತ್ತಿಲ್ಲ. 그래서 성경에 천사가 쓰임을 받을 때마다 항상 율법적인 차원, 행위적인 차원의 천사들이 쓰임을 ಯಾವ 받았어요. ಪ್ರತಿ ಸಾರಿ ಕೂಡ ದೂತರು ಉಪಯೋಗಿಸಲ್ಪಡುತ್ತಿದ್ದರು ಅವರೆಲ್ಲರೂ ಕೂಡ ಧರ್ಮಶಾಸ್ತ್ರ ಮುಖಾಂತರ ಅನುಸಾರವಾಗಿ ಉಪಯೋಗಿಸಲ್ಪಡುತ್ತಿದ್ದರು. 그 율법으로 말미암아 하나님 앞에 나가려고 하면 ನೀನು ದೇವರ ಮುಂದೆ ಧರ್ಮಶಾಸ್ತ್ರ ಮೂಲಕ ಹೋಗಬೇಕಂತ ಹೇಳಿದರೆ 그는 그리스도에게서 은혜에서 떨어지고 그리스도에 끊어진 자라고 ಅದು 말합니다. ದೇವರ ವಾಕ್ಯ ಹೇಳುತ್ತೆ ಆ ಒಂದು ಮನುಷ್ಯನು ಕೃಪೆಯಿಂದ ದೂರವಾಗಿದ್ದಾನೆ ಮತ್ತೆ ಕ್ರಿಸ್ತನಿಂದ ದೂರವಾಗಿದ್ದಾನೆ ಅಂತ. 대가로 우리를 복 주시지 않기 때문에 ಯಾಕಂದ್ರೆ ಯೇಸು ಕ್ರಿಸ್ತನು ನಮ್ಮ ಒಂದು ಸಾಮರ್ಥ್ಯ ಅನುಸಾರವಾಗಿ ಆಶೀರ್ವಾದ ಮಾಡುವುದಿಲ್ಲ. 반드시 은혜로만 우리에게 복을 주시려고 ಯಾಕಂದ್ರೆ ದೇವರು ಕೃಪೆ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ ಅಷ್ಟೇ. 하나님 앞에는 은혜 외에 다른 방법으로는 복을 받을 수가 ಯೇಸು 없습니다. ಕ್ರಿಸ್ತನ ಮುಂದೆ ಯಾವುದೇ ಕೂಡ ಮಾರ್ಗ ಇಲ್ಲ ನಮ್ಮನ್ನು ಕೃಪೆ ಹೊಂದಿಕೊಳ್ಳುವುದಕ್ಕೋಸ್ಕರ. 그래서 여러분 내가 뭘 열심히 해서 복을 받으려고 ಬೇರೆ 하는 ಯಾವುದೇ 사람, ಕೂಡ ಮಾರ್ಗಗಳಿಲ್ಲ ಕೃಪೆಯನ್ನು ಹೊರತು ಬೇರೆ ಯಾರೆಲ್ಲ ಕೂಡ ತಮ್ಮ ಒಂದು ಸಾಮರ್ಥ್ಯ ಆಶೀರ್ವದಿಸಪಡಬೇಕೆಂದಿರುತ್ತಾರೋ 예수님하고 다른 길이라고 하는 거예요. ಅದೊಂದು ಮಾರ್ಗ ಯೇಸು ಕ್ರಿಸ್ತನ ಒಂದು ವ್ಯತ್ಯಾಸವಾಗಿ. 많은 사람들이 열심히 기도하고 ಅನೇಕರು ಬಹಳ ಪ್ರಾರ್ಥನೆ ಮಾಡುತ್ತಾರೆ, 열심히 성경을 읽고 ಅವರು ಆಸಕ್ತಿಯಿಂದ ದೇವರ ವಾಕ್ಯ ಓದುತ್ತಾರೆ, 계명을 지키고 ಅವರು ಬಹಳ ಪ್ರಯತ್ನ ಪಟ್ಟು ದಶನ ಇಟ್ಟುಕೊಳ್ಳುವುದಕ್ಕೋಸ್ಕರ 필서를 내고 ದಶಮ ಬೇಕಾಗುತ್ತಾರೆ. 죄를 짓지 아니하고 ಅವರು ಪಾಪ ಮಾಡುವುದಿಲ್ಲ, 그렇게 열심히 산다면 ಅವರು ಬಹಳ ವೈರಾಗ್ಯ ಜೀವಿಸುತ್ತಾರೆ. 여러분 그거는 은혜가 아니고 노력이요 행위라는 거죠. ಅದು ಕೃಪೆ ಅಲ್ಲ, ಅದು ಒಂದು ಕೆಲಸ, ಅದು ಒಂದು ಪ್ರಯತ್ನ. 여러분 그렇게 해서는 어느 누구도 복을 받을 수 없고 구원을 받을 수가 ಆ 없어요. ಒಂದು ಮಾರ್ಗದಲ್ಲಿ ಯಾರು ಕೂಡ ಕೃಪೆ ಹೊಂದಿಕೊಳ್ಳಕ್ ಆಗುದಿಲ್ಲ ಮತ್ತೆ ರಕ್ಷಣೆ ಹೊಂದಿಕೊಳ್ಳಕ್ ಆಗುವುದಿಲ್ಲ. 다만 은혜로 우리에게 복을 주시길 원하십니다. ಯೇಸು ಕ್ರಿಸ್ತ ನಮ್ಮನ್ನು ಕೃಪೆ ಮೂಲಕ ಮಾತ್ರ ಆಶೀರ್ವದಿಸಬೇಕೆಂದಿರುತ್ತಾನೆ. 예수님 앞에 은혜를 입으려고 하면 ನಾವು ದೇವರ ಮುಂದೆ ಕೃಪೆ ಹೊಂದಿಕೊಳ್ಳಬೇಕಂದ್ರೆ ಮೊದಲು 38년 된 병자처럼 아무것도 할 수 없는 사람이라야 ಆ ಮನುಷ್ಯನ ಹಾಗೆ 38 ವರ್ಷ ಲೋಕದಲ್ಲಿ ಬಿದ್ದಂತ ಮನುಷ್ಯನ ಹಾಗೆ ಏನು ಕೂಡ ಮಾಡದಂತ ಮನುಷ್ಯನಾಗಿರಬೇಕು. 내가 뭘 해서 은혜를 입으려고 한다. ನೀನೇನು ಕೂಡ ಮಾಡಿದ್ರೆ ಕೃಪೆ ಹೊಂದಿಕೊಳ್ಳಬೇಕು ಅಂತ ಹೇಳಿದರೆ 그대로 은혜를 입을 수가 ಆ 없어요. ಮನುಷ್ಯ ಯಾವತ್ತೂ ಕೂಡ ಕೃಪೆ ಹೊಂದಿಕೊಳ್ಳಕ್ ಆಗುದಿಲ್ಲ. 사랑하는 시청자 여러분, ಪ್ರೀತಿಯುಳ್ಳ ಜನರೇ, 여러분 이 말씀을 어떻게 여러분 이해하셨습니까? ಹೇಗೆ ನೀವು ಅರ್ಥ ಮಾಡ್ಕೊಂಡಿರಿ ವಾಕ್ಯಗಳನ್ನ? 그러니까 ನೀವು 여러분들은 내가 열심히 노력해서 복을 받으려고 하는 사람이 ನೀವೇನಾದ್ರು ಕೂಡ ನಿಮ್ಮಲ್ಲಿ ಯಾರಾದ್ರೂ ಕೂಡ ಇದ್ದಾರೆ ಕಷ್ಟಪಟ್ಟು ಪ್ರಯತ್ನ ಮಾಡ್ತೀರಾ ಆಶೀರ್ವಾದ 베데스다 ಕೊಳ್ಳೋದಕ್ಕೋಸ್ಕರ. 연못가에 그 많은 사람들은 복을 받으려고 연못가에 복을 받지 ಆದ್ರೆ 못했어요. ಅನೇಕ ಜನರು ಬೆದೆಸಿಕೊಳ್ಳೋದಿದ್ರೆ ಅವರೆಲ್ಲರೂ ಕೂಡ ಪ್ರಯತ್ನ ಮಾಡುತ್ತಿದ್ದರು ಕೃಪೆ ಹೊಂದಿಕೊಳ್ಳೋದಕ್ಕೋಸ್ಕರ, ಆಶೀರ್ವಾದ ಹೊಂದಿಕೊಳ್ಳೋದು, ಆದ್ರೆ ಅವರಿಗೆ ಸಿಗಲಿಲ್ಲ. 38년 된 병자가 은혜를 입었어요. ಆದ್ರೆ ಮನುಷ್ಯ ಏನು ಕೂಡ ಮಾಡಕ್ಕಾಗದಿದ್ದ ಅವನು 38 ವರ್ಷ ಬಿದ್ದಂತ ಮನುಷ್ಯನು ಆತನು ಕೃಪೆ 구원을 ಹೊಂದಿಕೊಂಡ. 받아서 예수의 교회에 들어가서 예수님 한 지체가 되는 것은 은혜로 되어지는 것이 행위로 되어지는 건 ನಾವೆಲ್ಲರೂ ಕೂಡ ರಕ್ಷಣೆ ಹೊಂದಿಕೊಂಡು ನಾವೆಲ್ಲರೂ ಕೂಡ ಕ್ರೈಸ್ತನ ಒಂದು ದೇಹವಾಗಿರೋದು ನಮ್ಮ ಒಂದು ಕಾರ್ಯಗಳಿಂದಲ್ಲ, ಆತನ ಕೃಪೆಯಿಂದ ಮಾತ್ರ ಅಷ್ಟೇ. 그래서 하나님은 다섯째 날에 공중의 새와 물고기를 ಅದಕ್ಕೋಸ್ಕರ 만드셨어요. ದೇವರು 5ನೇ ದಿನದಲ್ಲಿ ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳನ್ನು ಮತ್ತೆ ಸಮುದ್ರದಲ್ಲಿರುವಂತ ಮೀನುಗಳನ್ನು ದೇವರು ಉಂಟು ಮಾಡಿದನು. 다음 시간 다시 ನಾನು ಇನ್ನೊಂದು ಇದನ್ನು ಮುಂದಿನ ಬಾರಿ ಮುಂದುವರಿಸುತ್ತೇನೆ. ನಾವು ಬರೋರು ಕೂಡ ಹುಷಾರಾಗಿರ್ರಿ. 감사합니다. ಧನ್ಯವಾದ.